ಭಗವಾನ್ ವೇದವ್ಯಾಸರು ಪ್ರಾರಂಭದಲ್ಲಿ ಹೇಳತಕ್ಕಂಥ ಮಾತು ನಿಗಮಕಲ್ಪತರೋ ಗಲಿತಂ ಫಲಂ ಶುಕಮುಖಾರ್ ಅಮೃತ ಧ್ರುವ ಸಂಯುತಂ ವಿಪದ ಭಾಗವತಂ ರಸಂ ಆಲಯಂ ಮುಹುರ್ಮುಹು ಅಹೋ ರಸಿಕಾ ಈ ಭಾಗವತ ಅದು ಒಂದು ಬಹಳ ರಸಭರಿತವಾದ ಹಣ್ಣು. ಅದು ವೇದ ನಿಗಮ ವೃಕ್ಷ, ವೇದಗಳೇ ಒಂದು ಕಲ್ಪವೃಕ್ಷ. ಆ ಕಲ್ಪವೃಕ್ಷದಲ್ಲಿ ಬಿಟ್ಟ ಹಣ್ಣದು. ಅದನ್ನು ಅದು ಗಲಿತ ಅಲ್ಲಿಂದ ಕೆಳಗೆ ಬಿದ್ದಿದೆ. ವೇದವ್ಯಾಸರೇ ಭಾಗವತ ರಚನೆ ಮಾಡುವ ಮೂಲಕ ಆ ಫಲವನ್ನು ಆ ವೃಕ್ಷದಿಂದ ನಮಗೆ ಕೊಡ್ತಾ ಇದ್ದಾರೆ. ಒಂದು ಫಲ ಗಿಡದಲ್ಲಿ ಬಿಟ್ಟದ್ದು ಬಹಳ ರಸಭರಿತವಾಗಿದೆ ಅನ್ನೋದು ಗಿಣಿ ಅದನ್ನು ಕಚ್ಚಿ ತಿನ್ನುವ ಪ್ರಯತ್ನ ಮಾಡಿದಾಗ ಗೊತ್ತಾಗ್ತದೆ. ಆ ಶುಕ ಗಿಣಿಗೆ ಅದು ಗೊತ್ತದು ಎಷ್ಟು ಯಾವುದು ಫಲ ರಸಭರಿತವಾಗಿದೆ ಅಂತ ಗೊತ್ತು. ಅಂಥ ಒಂದು ರಸೋಪೇದವಾಗಿರತಕ್ಕಂಥ ಫಲ ವೇದವೃಕ್ಷದಿಂದ ನಮಗೆ ಅದನ್ನು ಬೀಳಿಸಿ ವೇದವ್ಯಾಸರು ಕೊಟ್ಟಿರ್ತಕ್ಕಂಥ ಫಲ. ಆ ರಸವನ್ನು ಯಾವುದೋ ಒಂದು ಫಲದಲ್ಲಿ ನಾವು ರಸವನ್ನು ಒಂದು ಸರ್ತಿ ಆಸ್ವಾದನೆ ಮಾಡಿದ್ರೆ ಅದು ಖಾಲಿ ಆಗಿಬಿಡ್ತದೆ, ಮತ್ತೆ ಸಿಗೋದಿಲ್ಲ. ಮತ್ತು ಒಂದೇ ರಸ, ಒಂದೇ ಮಧುರ ರಸವೋ ಅಥವಾ ಇನ್ನೊಂದು ಆಮ್ಲ ರಸವೋ ಏನೋ ಒಂದು ಹುಳಿಯೋ ಸಿಹಿನೋ ಇರ್ತದೆ. ಹಾಗಲ್ಲ, ಈ ಭಾಗವತದಲ್ಲಿ ಭಗವಂತನ ನಾನಾವತಾರಗಳ ಅದ್ಭುತವಾದ ವರ್ಣನೆ, ವಿಶೇಷವಾಗಿ ಶ್ರೀಕೃಷ್ಣನ ವರ್ಣನೆ, ಅವನ ಲೀಲೆಗಳ ವರ್ಣನೆ, ಭಗವದ್ಭಕ್ತರ ಆ ಚರಿತೆ, ಇದೆಲ್ಲ ತುಂಬಿರತಕ್ಕಂಥ ಭಾಗವತ ಅನೇಕ ರಸಗಳಿಂದ ಕೂಡಿರತಕ್ಕಂಥದ್ದು. ಅದು ಮುಗಿಯೋದೇ ಇಲ್ಲ. ಎಷ್ಟು ನಾವು ಆಸ್ವಾದನೆ ಮಾಡಿದ್ರು ಕೂಡ ಅದು ಮುಗಿತು ಅನ್ನೋ ಸ್ಥಿತಿ ಇಲ್ಲ. ಅದನ್ನು ಆಲಯಂ, ಯಾವುದೋ ಒಂದು ಸರ್ತಿ ಕೇಳಿದ್ರೆ ಸಾಕು. ಆಲಯಂ ನಮ್ಮ ಲಯ ಅಂದರೆ ನಾವು ಇಲ್ಲಿಂದ ಯಾವುದೋ ಒಂದು ಜನ್ಮದಲ್ಲಿ ಮರಣ ಎಲ್ಲರಿಗೂ ಬರ್ತದೆ, ಅಲ್ಲಿವರೆಗೂ ಅಂತ ಅಷ್ಟೇ ಅಲ್ಲ, ನಾವು ಭಗವಂತನನ್ನು ಸೇರುವವರೆಗೂ ನಾವು ಅದನ್ನು ಆಸ್ವಾದನೆ ಮಾಡ್ತಾ ಇರಬೇಕು ಅಂತ ಹೇಳಿದ್ದಾರೆ. ಇನ್ನೊಂದು ಶ್ಲೋಕ ಭಾಗವತದಲ್ಲಿ ಪಿಬಂತಿಯೇ ಭಗವತಃ ಆತ್ಮನಃ ಸತಾಂ ಕಥಾಮೃತಂ ಶ್ರವಣಪಟೇಶು ಸಂಹೃತಂ ಪುನಂತಿತೆ ವಿಷಯ ವಿಧೂಷಿತಾಶಯಂ ವ್ರಜಂತಿತೆ ತಚ್ಚರಣ ಸರೋವರಹಾಂತಕಂ ಅಂತಿಕಂ ಅಂತ ಒಂದು ಶ್ಲೋಕ. ಭಗವಂತನ ಭಗವದ್ಭಕ್ತರ ಆ ಅದ್ಭುತವಾದ ಮಹಿಮೆಗಳನ್ನು ನಾವು ಶ್ರವಣ ಮಾಡಿದಾಗ, ಅದು ಕೂಡ ಸಜ್ಜನರ ಮುಖದಿಂದ, ಅದನ್ನು ತಿಳಿದವರ ಮುಖದಿಂದ ಅದನ್ನು ಶ್ರವಣ ಮಾಡಿದಾಗ ಅವರು ಒಂದು ರೀತಿಯಲ್ಲಿ ಅದನ್ನು ಪಾನ ಮಾಡಿದಂತೆ. ನಾವು ಕಥಾಮೃತವನ್ನು ಶ್ರವಣ ಮಾಡಿದಾಗ ಶ್ರವಣ ಪುಟೇಶು ಸಂಹೃತಂ, ನಮ್ಮ ಶ್ರವಣ ಈ ಶ್ರೋತ್ರೇಂದ್ರಿಯ ಕೊಟ್ಟಿರೋ ಭಗವಂತ ಅಲ್ಲಿ ಪೂರ್ತಿ ತುಂಬಿಕೊಳ್ಳುತ್ತೆ. ತುಂಬಿಕೊಂಡ್ರೆ ಸಾಕು. ನಾವು ಭಾಗವತ ಶ್ರವಣಕ್ಕೆ ಅಂತ ಕುಳಿತಿದ್ದೇವೆ, ಕಿವಿಗೆ ಶಬ್ದ ಬೀಳ್ತಾ ಇರುತ್ತೆ, ಮನಸ್ಸು ಬೇರೆ ಕಡೆ ಇರುತ್ತೆ. ಭಗವಂತನ ದರ್ಶನಕ್ಕೆ ಬರ್ತೇವೆ, ಮನಸ್ಸು ಬೇರೆ ಕಡೆ ಇರುತ್ತೆ. ಭಗವಂತ ದರ್ಶನಕ್ಕೋಸ್ಕರ ಕುಳಿತಿರೋ ಕಾಲ ಅಲ್ಪ, ಅಷ್ಟರಲ್ಲೇ ನೀವು ಕೇಳ್ತಿರಲ್ಲ ಮಾತು ಬಹಳ ಧ್ವನಿ, ಮಂತ್ರಘೋಷಕ್ಕಿಂತಲೂ ಕೂಡ ಅವರು ಆಡ್ತಕ್ಕಂಥ ಮಾತಿನ ಧ್ವನಿ ಜಾಸ್ತಿ ಇರ್ತದೆ. ಹಾಗಿರಬಾರ್ದು. ಶ್ರವಣ ಮಾಡುವಾಗ, ಭಗವತ್ ದರ್ಶನ ಮಾಡಬೇಕಾದ್ರೆ ಮೌನದಿಂದ, ಭಕ್ತಿಯಿಂದ ಆ ಶ್ರವಣ ದರ್ಶನಾದಿಗಳನ್ನು ಮಾಡಬೇಕಾದದ್ದು. ಹಾಗೆ ಮಾಡಿದರೆ ಮನಃಶುದ್ಧಿ. ಪುನಂತಿತೆ ವಿಷಯ ವಿದೂಷಿತ, ನಾನಾ ರೀತಿಯಾದ ಕಲ್ಮಶಗಳು ನಮ್ಮ ಮನಸ್ಸಿನಲ್ಲಿ ಸೇರಿದೆ, ಅದೆಲ್ಲ ಪರಿಹಾರವಾಗ್ತಾ ಇದೆ. ಅದರ ಫಲ ವ್ರಜಂತಿ ತೇ ತಚ್ಚರಣ ಸರೋವರಹಾಂತಿಕಂ, ಭಗವತ್ಪಾದಗಳ ಪಾದ ಕಮಲಗಳ ಸಾನ್ನಿಧ್ಯವನ್ನು ಹೊಂದತಕ್ಕವರು ಅಂತ. ಭಾಗವತ ಶ್ರವಣದಿಂದ ಮನಃಶುದ್ಧಿ, ಅದರ
ಅದರ ಕೊನೆಯ ಫಲ ಮುಕ್ತಿ, ಭಗವತ್ ಪ್ರಾಪ್ತಿ ಅಂತ ಶ್ಲೋಕದಲ್ಲಿ ಹೇಳಿದ್ದಾರೆ. ಇನ್ನೊಂದು ಶ್ಲೋಕ ನಾವು ಕೇಳಬೇಕಾದ